ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ 108 ವಿಘ್ನ. ರಾಹುಲ್ ಗಾಂಧಿಗೆ ಮೇಲಿಂದ ಮೇಲೆ ಹಿನ್ನಡೆ ಯಾಕೆ? ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಯಾತ್ರೆ ಪ್ರಾರಂಭದಿಂದಲೂ ಒಂಥರ ವಿಘ್ನನೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಈ ಯಾತ್ರೆಯ ವಿರುದ್ಧವಾಗಿ FIR ದಾಖಲೆ ಆಗಿದೆ. ಯಾವ ವಿಚಾರಕ್ಕಾಗಿ ಈ FIR ದಾಖಲೆ ಆಗಿದೆ? ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಅಂತದ್ ಏನ್ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ವಿರುದ್ಧ ಅಸ್ಸಾಂ ಪೊಲೀಸರು FIR ಅನ್ನು ದಾಖಲೆ ಮಾಡಿದ್ದಾರೆ. ಯಾತ್ರೆಗೆ ಮಾರ್ಗ ಬದಲಾವಣೆಯಿಂದಾಗಿ ರಾಜ್ಯದ ಜೋಹಾರ್ತ್ ನಗರದಲ್ಲಿ FIR ದಾಖಲೆ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅಧಿಕಾರಿಯೊಬ್ಬರು ಮಾತನಾಡಿ, ಅನುಮತಿಯಂತೆ ಯಾತ್ರೆ KP ರಸ್ತೆಯತ್ತ ಸಾಗಬೇಕಾಗಿತ್ತು. ಬದಲಾಗಿ ನಗರದಲ್ಲಿ ಬೇರೆ ಮಾರ್ಗದಲ್ಲಿ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಇದರಿಂದಾಗಿ ಆ ಪ್ರದೇಶದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಜನರು ಏಕಾಏಕಿ ನುಗ್ಗಿದ್ದರಿಂದ ಹಲವರಿಗೆ ನೂಕುನುಗ್ಗಲಿನಿಂದ ಉಂಟಾಗಿರುವಂತಹ ಗಾಯವಾಗಿದೆ. ನೂಕುನುಗ್ಗಲಿನಿಂದ ಉಂಟಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾತ್ರೆ ಮತ್ತು ಇದರ ಮುಖ್ಯ ಆಯೋಜಕರ ವಿರುದ್ಧ ಜೋಹಾರ್ತ್ ಸದರ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತರಾಗಿ FIR ಅನ್ನ ದಾಖಲೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಅಧಿಕಾರಿಗಳ ಪ್ರಕಾರ ಯಾತ್ರೆಯು ಜಿಲ್ಲಾಡಳಿತದ ನಿಯಮವನ್ನ ಅನುಸರಿಸಿಲ್ಲ ಅಂತ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ದರಿಂದ ಮತ್ತು ರಸ್ತೆ ಸುರಕ್ಷತಾ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಈ ಎರಡು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ FIR ದಾಖಲೆ ಮಾಡಲಾಗಿದೆ. FIR ಗೆ ಸಂಬಂಧಿಸಿದಂತೆ ಹೇಮಂತ್ ಶರ್ಮಾ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. FIR ಅನಗತ್ಯ ಅಡೆತಡೆಗಳನ್ನ ಸೃಷ್ಟಿಸುವ ಯಂತ್ರವಾಗಿದೆ ಅಂತ ವಿರೋಧ ಪಕ್ಷದ ನಾಯಕ ದೇಬದ್ರತ ಸೈಖಿಯಾ ಅವರು PTIಗೆ ತಿಳಿಸಿದ್ದಾರೆ. ಈ ಹಿಂದೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಕೂಡ ಮಾರ್ಗದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ನಾವು ನಗರದ ಒಳಗೆ ಹೋಗಬಾರದು ಎಂದು ಹೇಳಿದ್ವು. ವೈದ್ಯಕೀಯ ಕಾಲೇಜು ಮತ್ತು ನರ್ಸಿಂಗ್ ಹೋಮ್ ಇದೆ. ಇಂತಹ ಸಮಯದಲ್ಲಿ ಯಾವುದೇ ಪರ್ಯಾಯ ಮಾರ್ಗವನ್ನ ಹುಡುಕಿದರೂ ಅದಕ್ಕೆ ಅವಕಾಶ ನೀಡಲಾಗುವುದು. ಆದರೆ ನಗರದ ಒಳಗಿನಿಂದ ಹೋಗಬೇಕೆಂದು ಒತ್ತಾಯಿಸಿದರೆ ನೀವು ಪೊಲೀಸ್ ಭದ್ರತೆ ನೀಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾಗಾಲ್ಯಾಂಡ್ ನಂತರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಸ್ಸಾಂಗೆ ತಲುಪಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಶಿವಸಾಗರ ಜಿಲ್ಲೆಯಲ್ಲಿ ಮಾತನಾಡಿ, ಬಹುಶಃ ಈ ರಾಜ್ಯದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಮತ್ತು ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದು, ಅಸ್ಸಾಂ ತಲುಪಿದ ನಂತರ ಮಣಿಪುರ ಮತ್ತು ನಾಗಾಲ್ಯಾಂಡ್ ಜನರಿಂದ ಭಾರಿ ಪ್ರೀತಿ ನನಗೆ ಸಿಕ್ಕಿದೆ. ನಿಮ್ಮ ನೋವು, ನಿಮ್ಮ ಸಮಸ್ಯೆಗಳು ಮತ್ತು ನಿಮಗೆ ಆಗುತ್ತಿರುವ ಭೀಕರ ಅನ್ಯಾಯವನ್ನ ನಿಕಟವಾಗಿ ಅರ್ಥ ಮಾಡಿಕೊಳ್ಳುವುದು ನಮ್ಮ ಭೇಟಿಯ ಉದ್ದೇಶವಾಗಿದೆ ಅಂತ ಬರೆದುಕೊಂಡಿದ್ದಾರೆ. ಅಸ್ಸಾಂ ಸರ್ಕಾರವು ಬಿಜೆಪಿಯ ರೂಪದಲ್ಲಿ ದ್ವೇಷದ ಗೊಬ್ಬರದಿಂದ ಹುಟ್ಟಿರುವ ಭ್ರಷ್ಟಾಚಾರ ಬೆಳವಣಿಗೆ ಆಗಿದೆ. ಅಸ್ಸಾಂನ ಮುಖ್ಯಮಂತ್ರಿ ಭಾರತದ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಸಾರ್ವಜನಿಕ ಹಣವನ್ನ ಲೂಟಿ ಮಾಡುವುದರಿಂದ ಅವರು ಕೆಲಸವನ್ನ ಮಾಡ್ತಿದ್ದಾರೆ. ಹಣದ ಬದಲು ಅಸ್ಸಾಂನ ಜನರು ಶಕ್ತಿಯನ್ನ ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ನಾನು ಈ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. 1984ರಲ್ಲಿ BE ಮುಗಿಸಿದಂತ ವ್ಯಕ್ತಿ ಫ್ಯಾಮಿಲಿ ಒಂದು ಬಿಸ್ನೆಸ್ ನ ಶುರು ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಕರಾವಳಿ ಭಾಗದಲ್ಲಿ ದೊಡ್ಡದಾದಂತ ಸನ್ ರೈಸ್ ಆಗತ್ತೆ. ಯಶಸ್ವಿ ಉದ್ಯಮಿಯಾಗಿ ಅಷ್ಟೇ ಅಲ್ಲ, ಗೋವುಗಳ ಬಾಂಧವ್ಯ, ಪ್ರೀತಿ, ಆ ಮಾತುಕತೆ, ನಾವು ಅದನ್ನ ಪ್ರೀತಿಸೋಕ್ ಶುರುವಾದಾಗ ಆ ಕಣ್ಣೀರಿದೆಯಲ್ಲ ಅದು ಹೇಳುತ್ತೆ. ಒಬ್ಬ ವ್ಯಕ್ತಿ ಹಲವರ ಬದುಕಿನಲ್ಲಿ ದಾರಿದೀಪ ಆಗ್ತಾರೆ. ಬಾಸ್ ಒಳ್ಳೆ ವ್ಯಕ್ತಿತ್ವ ಇರುವವರು ಅಂತಾರು. ಈ ಕಂಪನಿಯಿಂದ ನಂಗೆ ಮನೆ ತರ ಆಯ್ತು, ಅಷ್ಟು ಖುಷಿ ಆಗುತ್ತೆ. ತುಂಬಾ ಒಳ್ಳೆ ವ್ಯಕ್ತಿತ್ವ ಅವರದ್ದು. ಹೆಮ್ಮೆ ಪಡ್ತೀನಿ ಈ ಕಂಪನಿ ನಾನು ವರ್ಕ್ ಮಾಡಲಿಕ್ಕೆ. ಬೇರೆಯವ್ರನ್ನು ಬೆಳೆಸುವಂತ ವ್ಯಕ್ತಿತ್ವ ಇದೆಯಲ್ಲ, ಅದು ಬಹಳ ಮಹತ್ವ. ಅವರು ದಾರಿದೀಪವಾಗಿ ಬದಲಾಗ್ತಾರೆ. ಸೊ ಈ ಸನ್ ರೈಸ್ ದೊಡ್ಡ ಮಟ್ಟಕ್ಕೆ ಬೆಳಕಾಗತ್ತೆ.